ಯಾವ್ದಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್, ಅಂದ್ರೆ ನಮ್ಮ ಒಂದು ವಿಮರ್ಶಾತ್ಮಕ ಚಿಂತನೆ. ಹೌದಾ, ಇದು ಯಾವುದೇ ಒಂದು ನಮ್ಗೆ ಅಂದ್ರೆ ಟಾಪಿಕ್ ರಿಲೇಟೆಡ್ ಇರುವಂತದ್ದಲ್ಲ. ಸೊ ನಾವೇ ಥಿಂಕ್ ಮಾಡಿ ಈ ಕ್ವಶನ್ಸ್ ಗಳಿಗೆ ಅಥವಾ ಇದಕ್ಕ ಒಂದು ಕಾನ್ಸೆಪ್ಟ್ ಗೆ ನಾವು ಆನ್ಸರ್ ಅನ್ನ ಕಂಡ್ಕೋಬೇಕು. ಹಾಗಾದ್ರೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿ. ಓಕೆ, ಒಂದು ಸೆಕೆಂಡ್. ಓಕೆ, ಸೊ ಇಲ್ಲೇನಾಗಿದೆ, ನಮ್ಗೆ ಫಸ್ಟ್ ಕ್ವಶನ್ ಏನಾಗಿದೆ, ಇಫ್ ಕ್ಯಾಟ್ ಈಸ್ ರಿಟರ್ನ್ ಆಸ್, ಇವತ್ ನಾನ್ ಹೇಳ್ತಾ ಇರೋದು ಕೋಡಿಂಗ್ ಟೈಪ್, ಅಂದ್ರೆ ಈ ರೀತಿ ಕ್ವಶನ್ಸ್ ಗಳನ್ನ ನೀವು ಸ್ವಲ್ಪ ಈ ನವೋದಯ ಕ್ಲಾಸ್ ನಲ್ಲೆಲ್ಲ ಕಲ್ತು ಬಂದಿರ್ಬೋದು. ಒಂದ್ ಅಥವಾ ಎರಡು ಕ್ವಶನ್ಸ್ ಗಳನ್ನ ಈ ರೀತಿ ನೋಡಿರ್ತೀರಿ. ಹಾಗಾಗಿ ನಾನು ಇವತ್ತು ಆ ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೇನೆ. ಓಕೆ, ಸೊ ಇಫ್ ಕ್ಯಾಟ್ ಈಸ್ ರಿಟರ್ನ್ ಆಸ್ DBU, ಹೌದಾ, shift one shift for every letter, how is dog written in the same code? ಹೌದಾ, ಸೊ ನೀವು ಆ ಕ್ಯಾಟ್ ಅನ್ನ DBU ಅಂತ ಬರೆದಿದ್ದಾರೆ. ಕ್ವಶನ್ ಏನ್ ಅರ್ಥ ಆಯ್ತಾ ನಿಮ್ಗೆ? ಜಸ್ಟ್ ಈಗ ಇಲ್ಲಿ ಕ್ಯಾಟ್ ಅನ್ನ DBU ಅಂದ್ರೆ ಈ ಸಿದ ಮುಂದಿನ ಅಕ್ಷರ ಡಿ, ಎದ ಮುಂದಿನ ಅಕ್ಷರ ಬಿ, ಟಿದ ಮುಂದಿನ ಅಕ್ಷರ ಯು. ಅರ್ಥ ಆಯ್ತಾ? ಹಾಗಾದ್ರೆ ಕ್ಯಾಟ್ ಅನ್ನ DBU ಅಂತ ಬರೆದ್ರೆ ಡಾಗ್ ಅನ್ನ ಏನಂತ ಬರೀಬಹುದು? ಹೌದಾ, ಈ ಮೂರು ಅಕ್ಷರದ ನೆಕ್ಸ್ಟ್ ಲೆಟರ್ ಅನ್ನ ಹುಡುಕೋತ ಹೋಗ್ಬೇಕು ನಾವು. ಹೌದಾ, ಸೊ ಇಲ್ಲಿ EPH ಇದೆ, CNF ಇದೆ, FQH ಇದೆ, ENH ಅಂತ ಇದೆ. ಯಾವ್ದಿರ್ಬೋದು ನೋಡಿ? ಡಿ ಆದ್ಮೇಲೆ, ವೆರಿ ಗುಡ್ ಮಕ್ಕಳ, ಟ್ರೈ ಮಾಡ್ತಾ ಇದ್ದೀರಾ? ಓಕೆ, ಹೇಳಿ ಹೇಳಿ, ಟ್ರೈ ಮಾಡಿ. ಡಿ ಆದ್ಮೇಲೆ ನಾನು ಜಸ್ಟ್ ಕ್ಲೂ ಕೊಡ್ತಾ ಹೋಗ್ತಾ ಇರ್ತೀನಿ. ಡಿ ಆದ್ಮೇಲೆ ಇ, ಓಕೆ, ಓ ಆದ್ಮೇಲೆ ಪಿ, ಎಸ್, ವೆರಿ ಗುಡ್, ಎಕ್ಸಾಕ್ಟ್ಲಿ. ಜಿ ಆದ್ಮೇಲೆ ಎಚ್. ಹಾಗಾದ್ರೆ ನಮ್ಮ ಆನ್ಸರ್ ಏನು? EPH. CAT ಅನ್ನ DBU ಅಂತ ಬರ್ದಿವಿ ಅಂದ್ರೆ DOG ಅನ್ನ ನಾವು ಎಕ್ಸಾಕ್ಟ್ಲಿ, ವೆರಿ ಗುಡ್ ಮಕ್ಕಳ. ಹೌದಾ, ನೋಡಿ ಆನ್ಸರ್ ನಮ್ದು ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಚಾಲೆಂಜ್. ಓಕೆ, ಇವಾಗ ಸ್ಟಾರ್, STAR, ಇಫ್ star is written backward as a RATS, ಹೌದಾ, how is COLD, cold, written in the same code? ಹೌದಾ, ಏನಿಲ್ಲ ಮಕ್ಕಳೇ, ಆ ಸ್ಟಾರ್ ಅನ್ನ ಅವರು ಉಲ್ಟಾ ಅಕ್ಷರನಲ್ಲಿ ಬರೆದಿದ್ದಾರೆ. ಈಸಿ ಬಹಳ. ಕೋಲ್ಡ್ ಅನ್ನ ನೀವು ಉಲ್ಟಾ ಬರೀರಿ, ಅಂದ್ರೆ STAR ಅನ್ನ RATS ಅಂತ ಬರೆದಿದ್ದಾರೆ. ಅದೇ ರೀತಿ ನೀವು ಕೋಲ್ಡ್ ಅನ್ನ ಹೇಳಿ ನೋಡೋಣ. ಬಹಳ ಈಸಿ ಕ್ವಶನ್ಸ್ ಇದಾವೆ. ಹೌದಾ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ವೆರಿ 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 ಈಸಿ ಕ್ವಶನ್ಸ್ ಇದಾವೆ. ಹಾಗಾದ್ರೆ ಏನ್ ನೋಡ್ರಿ, DLOC, DOCL ಅಂತ ಇದೆ, CLOD. ಏನಿಲ್ಲ, ಡಿ ದಿಂದ ಉಲ್ಟಾ ಬರಿಬೇಕಷ್ಟೇ. ಹಾಗಾದ್ರೆ ಯಾವ ಆನ್ಸರು? DLOC. ಹಾಗಾದ್ರೆ ಎಲ್ಲಿದೆ ಆನ್ಸರ್ ನೋಡ್ರಿ ಅದು? ಹೌದಾ, DLOC. ವೆರಿ ಗುಡ್ ಮಕ್ಕಳ, ಫಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. Okay, next. If boy is coded as a ANX, one letter backward, ಹೌದಾ, ಅಲ್ಲಿ ಕ್ಲೂ ಕೊಡ್ತಾ ಇದ್ದಾರೆ ಅವರು. ಹೌ ಇಸ್ ಗರ್ಲ್ ಕೋಡೆಡ್? ಹೌದಾ, ಬಾಯ್ ಅನ್ನ ANX ಅಂತ ಬರ್ದಿದ್. ಸಿಂಪಲ್, ಆ ಮೂರ್ ಅಕ್ಷರ BOY, ಆ ಅದರ ಹಿಂದೆ ಬರಂತ ಅಕ್ಷರಗಳನ್ನ ತಗೊಂಡಿದ್ದಾರೆ, ಲೆಟರ್ಸ್ ಗಳನ್ನ. ಓಕೆ, ಸೊ ಬಿದ ಹಿಂದೆ A ಬರ್ತೈತಿ, ಓದ್ ಹಿಂದೆ N ಬರುತ್ತ, Y ಹಿಂದ X ಬರುತ್ತೆ. ಹಾಗಾದ್ರೆ ಗರ್ಲ್, GIRL, ಅದ್ರ ಹಿಂದೆ ಏನ್ ಬರುತ್ತೆ ನೋಡ್ರಿ? ಎಸ್, ಕರೆಕ್ಟ್, ಹೇಳ್ರಿ. G ಹಿಂದ F ಬರುತ್ತ. ಓಕೆ, ಸೊ ನೆಕ್ಸ್ಟ್ I ಹಿಂದ H ಬರುತ್ತ. ವೆರಿ ಗುಡ್, ವೆರಿ ಗುಡ್, ಟ್ರೈ ಮಾಡ್ರಿ ಮಕ್ಕಳ, ಟ್ರೈ ಮಾಡ್ತಾ ಇದ್ದಾರೆ. ಆರ್ ಹಿಂದೆ ಯಾವ್ದು ಬರುತ್ತೆ? ನಾವು ABCD ಅನ್ನ ಕರೆಕ್ಟ್ ಓದ್ಬೋದು, ಅದ್ರ ಹಿಂದೆ ಓದುವಾಗ ಸ್ವಲ್ಪ ಕನ್ಫ್ಯೂಷನ್. PQR ಅಂದ್ರೆ ಆರ್ ಹಿಂದೆ ಕ್ಯೂ ಬಂತು. ಓಕೆ, ನೆಕ್ಸ್ಟ್ ಎಲ್. ಹೌದಾ, ಯಾವ್ದು ಹಾಗಾದ್ರೆ ನಮ್ಗೆ? FHQL. ಕರೆಕ್ಟಾ? ತಗೋಬಹುದಾ ಆನ್ಸರ್ ಅನ್ನ? ಲಾಕ್ ಮಾಡ್ಲಿ ನಾನು? ವೆರಿ ಗುಡ್ ಮಕ್ಕಳ,
ವೆರಿ ಗುಡ್. ನೆಕ್ಸ್ಟ್, ಹೌದಾ, ನಿಮ್ಗೆ ಇಲ್ಲಿ ಆನ್ಸರ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಹೌದಾ, ಇಲ್ಲಿ ಹೌದಾ, FHQK ಅಂತ. ಓಕೆ, ನೆಕ್ಸ್ಟ್, A is equal to 1, B is equal to 2, C is equal to 3. ಹೌದಾ, ವಾಟ್ ಈಸ್ ದ ಸಿಂಪಲ್ ಪೊಸಿಷನ್ ನಂಬರ್ ಕೋಡ್ ಫಾರ್ BED? ಹೌದಾ, ಕಾಣಿಸ್ತಾ ಇದೆ ಇಲ್ಲಿ. ಅಲ್ಲಿ ಅದರ ಅರ್ಥ ಏನ್ ಹಾಗಾದ್ರೆ? ಎ ಅಂದ್ರೆ 1ನೇ ಅಕ್ಷರ, ಬಿ ಅಂದ್ರೆ 2ನೇದು, ಸಿ ಅಂದ್ರೆ 3ನೇದು. ಅದೇ ರೀತಿ ನೀವು BED ಅನ್ನ ಅವು ಎಷ್ಟನೇ ಅಕ್ಷರ ಅಂತ ನೀವು ಕಂಡು ಹಿಡಿದ್ಬಿಟ್ರೆ ನಿಮಗೆ ಈಸಿಲಿ ಗೊತ್ತಾಗ್ತೈತಿ. ಹಾಗಾದ್ರೆ ಬಿ ಅಂದ್ರೆ 2. ಹೌದಾ, ಸೊ 2 ಅಂದ್ರೆ ನಮ್ಗಿಲ್ಲೇ ಎ ಮತ್ತು ಬಿ ಆನ್ಸರ್ ಇದೆ. ಹೌದಾ, ಹಾಗಾದ್ರೆ ಇ ಅಂದ್ರೆ ಎಷ್ಟನೇ ಅಕ್ಷರ ನೋಡ್ರಿ? ಎ, ಬಿ, ಸಿ, ಡಿ, ಇ. ಹೌದಾ, 5ನೇ ಅಕ್ಷರ. ಹಾಗಾದ್ರೆ 2, 5 ಬಂತು. ಡಿ ಅಂದ್ರೆ ಎಷ್ಟನೇ ಅಕ್ಷರ? ಎಷ್ಟನೇ ಅಕ್ಷರ ಡಿ ಅಂದ್ರೆ? 1, ಎ, ಬಿ, ಸಿ, ಡಿ. ಎಕ್ಸಾಕ್ಟ್ಲಿ 2, 5, 4. ಹಾಗಾದ್ರೆ ಆಲ್ಮೋಸ್ಟ್ ನಮ್ಮ ಏನಾಗಿದ್ದವು, ಫಸ್ಟ್ ಎ ಆನ್ಸರ್ ಬರ್ತಾ ಇದಾವ್. ಹೌದಾ, ನೋಡೋಣ. ನೆಕ್ಸ್ಟ್ ಕಾಣಿಸ್ತಾ ಇದೆ, ಆನ್ಸರ್ ಬಂದಿದೆ ನೋಡ್ರಿ, 2, 5, 4. ನೆಕ್ಸ್ಟ್ ಚಾಲೆಂಜ್. ಓಕೆ, ಸನ್ is equal to 3 and apple is equal to 5. Code by counting letters. What is the code for banana? ಬಹಳ ಈಸಿ ಕ್ವಶನ್. ಸನ್ ಅಂದ್ರೆ 3 is equal to 3 ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಏನು? SUN. ಅದರಲ್ಲಿ ಎಷ್ಟು ಲೆಟರ್ಸ್ ಗಳಿದಾವ್ ನಮ್ಗೆ? ಎಷ್ಟು ಲೆಟರ್ಸ್? ವೆರಿ ಗುಡ್ ಮಕ್ಕಳ, 3 ಲೆಟರ್ಸ್ ಇದಾವ್. ಹೌದಾ, ಆಪಲ್ APPLE. ಆಪಲ್ ಅಂದ್ರೆ ಎಷ್ಟು ಲೆಟರ್ಸ್ ಗಳಿದಾವ್ ನಮ್ಗೆ? 5 ಲೆಟರ್ಸ್ ಗಳಿದಾವ್. ಓಕೆ, ಸೊ ಅದೇ ರೀತಿ ನಾವು ವಾಟ್ ಈಸ್ ದ ಕೋಡ್ ಫಾರ್ ಬನಾನಾ? ಬಹಳ ಈಸಿ. ಅಲ್ಲಿ ಎಷ್ಟು ಲೆಟರ್ಸ್ ಗಳಿದಾವ್ ನೋಡ್ರಿ ಬನಾನಾ ಸ್ಪೆಲ್ಲಿಂಗ್ ನಲ್ಲಿ? ಬನಾನಾ ಮ್ಯಾಮ್, ಬಹಳ ಲೇಟ್ ಆಯ್ತು, ಬನಾನಾ ನೆನಪಾಯ್ತು ನಮ್ಗೆ. ವೆರಿ ಗುಡ್. 1, 2, 3, 4, 5, 6. ಹೌದಾ, ಸೊ ಹಾಗಾದ್ರೆ 6, 5, 7, 4 ಅಂತ ಆಪ್ಷನ್ ಇದೆ ನಮ್ಗೆ. ಹೌದಾ, ಹಾಗಾದ್ರೆ 6 ಅಂತ ಕ್ಲಿಕ್ ಮಾಡೋಣ. ವೆರಿ ಗುಡ್ ಮಕ್ಕಳ. ನೆಕ್ಸ್ಟ್, ಓಕೆ, ಇಫ್ ಪೆನ್ ಈಸ್ ರಿಟರ್ನ್ ಆಸ್ RGP plus 2 steps forward for each letter, how is BUS bus ರಿಟರ್ನ್? ಅಂದ್ರೆ ಪೆನ್ ಅನ್ನ ಅಲ್ಲಿ ಏನ್ ಮಾಡಿದಾರ ಅವರು? RGP ಅಂತ ಮಾಡಿದಾರ. ಅಂದ್ರೆ PQREFGNOP ಅಂದ್ರೆ ಒಂದ್ ಅಕ್ಷರನ್ನ ಜಂಪ್ ಮಾಡಿ ಇನ್ನೊಂದು ಅಕ್ಷರವನ್ನ ಕನ್ಸಿಡರ್ ಮಾಡಿದಾರೆ. ಕಾಣಿಸ್ತಾ ಇದೆ ಅಲ್ಲೇ? PN ಅನ್ನ RGP ಬರ್ದಿದಾರ. ಅಂದ್ರೆ ಅರ್ಥ ಆಯ್ತಾ? P Q ಬಿಟ್ R ಅನ್ನ ಕನ್ಸಿಡರ್ ಮಾಡಿದಾರು. ಇ ಆದ್ಮೇಲೆ F ಅನ್ನ ಬಿಟ್ಟು G ಅನ್ನ ಕನ್ಸಿಡರ್ ಮಾಡಿದಾರು. ಎನ್ ಆದ್ಮೇಲೆ O ಆದ್ಮೇಲೆ O ಅನ್ನ ಬಿಟ್ಟು P ಅನ್ನ ಕನ್ಸಿಡರ್ ಮಾಡಿ. ಅದೇ ರೀತಿ ಬಸ್ ಅಂದ್ರೆ ಈಗ ಬಿ ಆದ್ಮೇಲೆ ಸಿ ಬಿಟ್ಟು ನಾ ಏನನ್ನ ಕನ್ಸಿಡರ್ ಮಾಡ್ಬೇಕು? ಡಿ ಅನ್ನ ಕನ್ಸಿಡರ್ ಮಾಡ್ಬೇಕು. ಹೌದಾ, ಯು ಆದ್ಮೇಲೆ ಏನನ್ನ ಕನ್ಸಿಡರ್ ಮಾಡ್ಬೇಕು? ಯು, ಫಿ, ಡಬ್ಲ್ಯೂ ಅನ್ನ ಕನ್ಸಿಡರ್ ಮಾಡ್ಬೇಕು. ಓಕೆ, STU. ಹೌದಾ, ಹಾಗಾದ್ರೆ ನಮ್ಮ ಆನ್ಸರ್ ಏನಾಗುತ್ತೆ ನಮ್ಗೆ? ಆಪ್ಷನ್, ಹೌದಾ, DMU ಅಂತ ಇದೆ. CVT. ಆಪ್ಷನ್ A is the right answer. Okay. Next, if pan is coded as a fan and pen is coded as a fen, ಅಂದ್ರೆ ನಿಮ್ಗೆ ಇಂಗ್ಲಿಷ್ ಕ್ಲಾಸ್ ನಲ್ಲಿ ಅದು ಫೋನಿಕ್ ಸೌಂಡ್ ಟೈಪ್ ಕಲಿಸ್ತಿರ್ತಾರ ನೋಡಿ, ಗೊತ್ತಾ ನಿಮ್ಗೆ? ಪ್ಯಾನ್ ಅನ್ನ ಫ್ಯಾನ್ ಅಂತ ಇದ್ದಾರೆ. ಹಾಗಾದ್ರೆ ಪೆನ್ ಅನ್ನ ಏನಂತ ಕರಿಬೇಕು ನಾವು? ಫೆನ್ ಅಂತ ಹೇಳಿದಾರೆ. ಹೌದಾ, ನಿಮ್ಗೆ ಪ್ಯಾನ್ ಅನ್ನ ಫ್ಯಾನ್ ಅಂದಿದಾರು, ಪೆನ್ ಅನ್ನ ಫೆನ್ ಅಂದಿದ್ದಾರೆ. ಹಾಗಾದ್ರೆ ಪಿನ್ ಅನ್ನ ಏನ್ ಅನ್ಬೋದು ನಾವು? ವೆರಿ ಗುಡ್ ಮಕ್ಕಳ, ಎಕ್ಸಾಕ್ಟ್ಲಿ. ಪಿನ್ ಅಂದ್ರೆ ಫಿನ್ ಅಂತ ಕರಿಬಹುದು. ಅದ್ರ ಪ್ರಕಾರ ಅವ್ರು ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ ಫಿನ್. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಇವಾಗ ಇಫ್ CAB is equal to 6 ಅಂದ್ರೆ C is equal to third letter plus A is equal to first letter, B is equal to second letter. ಅವನ್ನೆಲ್ಲ ಆಡ್ ಮಾಡ್ರಿ ಎಷ್ಟಾಯ್ತು? 3 plus 1 is 4, 4 plus 2 is 6. ಹೌದಾ, ಹಾಗಾದ್ರೆ CAB ಅಂದ್ರೆ ಎಷ್ಟಿದೆ? 6 ಇದೆ. BAT ಎಷ್ಟಿದೆ? BAT ಎಷ್ಟಾಗತ್ ನೋಡ್ರಿ? BAT ಅಲ್ಲೇ ಆಲ್ರೆಡಿ ಅದ್ರದ್ದು ಎಷ್ಟನೇ ಅಕ್ಷರ ಅಂತನೂ ಕೊಟ್ಬಿಟ್ಟಿದ್ದಾರೆ. ನಾವು ಈಸಿಲಿ ಮಾಡಬಹುದು. ಹೌದಾ,
ಅಲ್ಲಿ ಏನಾಗಿದೆ B80 ಅಂದ್ರೆ B is equal to 2, A is equal to 1, T is equal to 20. ಟೋಟಲ್ ನಂಬರ್ಸ್ ಗಳನ್ನ ಕೌಂಟ್ ಮಾಡ್ರಿ ಅಷ್ಟೇ. B80 ಅಂದ್ರೆ ಏನಾಯ್ತು 20 plus 1 is 21 plus 2 is 23. ಹೌದಾ? ಆನ್ಸರ್ A is the right answer. Okay. ನೆಕ್ಸ್ಟ್. ಓಕೆ, ನಮ್ಮ ಒಂದು ಆಕ್ಟಿವಿಟಿ ಏನಾಯ್ತು? ಹೌದಾ? 100% ಅಕ್ಯುರಸಿ ನಮ್ದು ಆಯ್ತು. ಸೊ ನೀವೆಲ್ಲರೂ ಈ ಒಂದು ಕೋಡಿಂಗ್ ಒಂದು ಟಾಪಿಕ್ ಅನ್ನ ಅಂದ್ರೆ ಎಸ್ಪೆಷಲಿ ಕ್ರಿಟಿಕಲ್ ಥಿಂಕಿಂಗ್ ನಲ್ಲಿ ಬಹಳ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ನಾನು ಕೂಡ ಎಂಜಾಯ್ ಮಾಡಿದೆ. ನೀವು ಅಷ್ಟು ಕ್ಲಿಯರ್ ಆಗಿ ಆನ್ಸರ್ ಅನ್ನ ಕೊಡ್ತಾ ಇದ್ರಿ. ಓಕೆ, ಸೊ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ನಮ್ಮ ನೆಕ್ಸ್ಟ್ ಸೆಷನ್ ನಲ್ಲಿ ಮತ್ತೆ ಹೊಸ ಹೊಸ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಜೊತೆ ಮತ್ತೆ ಭೇಟಿ ಆಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. Thank you once again, students. Thank you.